Shivamogga was in for a treat in May as the city played host to the 16th edition of the Bhumika Club. The club's activities and presence has moved beyond Bengaluru, and today the women of Shivamogga got together to network, make new friends, and let their hair down for a few hours. I'm here again with Bhumika Club's 16th edition. Freedom Oil presents Bhumika Club by Deccan Herald and Prajavani, co-sponsored by Nama Sadguru Ayurveda and also Sahyadri Narayana Multi-Speciality Hospital. I'm so excited to know what's happening today. And there are many people, college students and also the women are here. So there are multiple performers, the dancers and also the musicians who are going to sing some amazing songs. And we have a special doctor who has won 3 gold medals in her MBBS, and she's going to tell something more about women and common health issues that we have to tackle with every day. And also we have a psychologist who is going to inaugurate the Bhumika Club 16th edition. I'm so excited. What's next? Come join me. The event was inaugurated by Dr. Sandhya Kaveri, the principal of the Katil Ashok Pai Memorial Institute. Speaking on the occasion, Dr. Kaveri emphasized the need to bring women together through such programs. ಮನಸ್ಸಿನ ಆರೋಗ್ಯಕ್ಕೆ ಶರೀರದ ಆರೋಗ್ಯದ ಕುರಿತಾಗಿ ತಿಳ್ಕೊಳ್ಳುವಂಥ ಅಗತ್ಯ ಇದೆ. ಮನಸ್ಸಿನ ಆರೋಗ್ಯಕ್ಕೆ ಮನಸ್ಸು ಸಂತೋಷಪಡಿಸುವಂಥ ಚಟುವಟಿಕೆಗಳು ಬೇಕಾಗುತ್ತೆ. ಅದಕ್ಕಾಗಿಯೇ ಭೂಮಿಕಾ ಇಂಥ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಸಂಯೋಜನೆ ಮಾಡಿದೆ. ಇಲ್ಲಿ ನಿಮಗೆ ಎಂಟರ್ಟೈನ್ಮೆಂಟನ್ನು ಪ್ಲ್ಯಾನ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ನಿಮಗೆ ಜ್ಞಾನ ಸಿಗಬಲ್ಲ, ಅರಿವು ಸಿಗಬಲ್ಲಂಥ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮನ್ನು ಕೂಡ ಇಟ್ಕೊಂಡಿದ್ದಾರೆ. ಮತ್ತು ನಮಗೆಲ್ಲ ಬೇಕಾಗುವಂಥದ್ದು ಆ್ಯಂಡ್ ಅವರ್ ಸ್ಕಿಲ್ಸ್, ಅವರ್ ಪೊಟೆನ್ಷಿಯಲ್ ಈಸ್ ಕುಕಿಂಗ್. ಒಂದು ಒಳ್ಳೆಯ ಅಡುಗೆಯನ್ನು ಮಾಡುವಂಥದ್ದು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಭಾಳ ಇಷ್ಟ ಇರುತ್ತೆ, ಸ್ಕಿಲ್ಫುಲ್ಲಾಗಿ ಮಾಡುವಂಥದ್ದು. ಅದನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿಸಿದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ನಂಗೆ ಭಾಳ ಇಂಟ್ರೆಸ್ಟ್ ಅನ್ನಿಸ್ತು. In her session at the event, Dr. Aparna Srivatsava, a specialist from Sahyadri Narayana Hospital, highlighted a few key health concerns for women. ಈ ಲಾಸ್ಟ್ ಒಂದು 10 ವರ್ಷದ ಕೆಳಗೆ ನೀವು ಶಿವಮೊಗ್ಗ ನೋಡಿದ್ರೆ ಇಷ್ಟೊಂದು ಅಂಗಡಿಗಳು ಕಾಣಿಸ್ತಾ ಇರಲಿಲ್ಲ, ಮತ್ತು ಫಾಸ್ಟ್ ಫುಡ್ ಯಾರೂ ತಿಂತಾ ಇರಲಿಲ್ಲ. ಯಾಕಂದರೆ ಮನೇಲಿ ಮಾಡಿದ್ದೇನೆ ಹೆಲ್ತಿ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಈಗ ಅದು ಏನೋ ಒಂಥರ ನೋಡಿ ನೋಡಿ ತಿನ್ನಬೇಕು ಅಂತ ಒಂದು ಹೊಟ್ಟೆ ಬಾಗ್ತನ ಇದೆ ನಮಗೆ. ಮತ್ತು ಆ ತಿಂದಿದ್ದನ್ನು ಕರಗಿಸೋ ಅಷ್ಟು ನಮಗೆ ವ್ಯಾಯಾಮ ಏನೂ ಆಗ್ತಾಯಿಲ್ಲ. ಸೊ ಈ ಥರ ನಮಗೆ ಚೇಂಜ್ ಆಗ್ತಾ ಇರೋ ಲೈಫ್ ಸ್ಟೈಲಲ್ಲಿ ಏನಾಗ್ತಾ ಇದೆ, ಈ ಒಬಿಸಿಟಿ ಅಂತೀವಲ್ಲ, ಸ್ವಲ್ಪ ದೇಹದ ತೂಕ ಜಾಸ್ತಿ ಆಗ್ತಾಯಿದೆ. ಓಕೆ, ಸೊ ಇದರಿಂದ ಅನೇಕ ಪ್ರಾಬ್ಲಮ್ಸ್ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮೇಯ್ನು 4 ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಫಸ್ಟ್ ಒನ್ ಏನಂದರೆ ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ಸು. ಎಷ್ಟೊಂದು ಜನ ಮಕ್ಕಳೆಲ್ಲ ಸಣ್ಣ ಅಂದರೆ ವೆರಿ ಯಂಗ್ ಪೀಪಲ್ ಬಂದಿದ್ದೀರಾ. ಸೊ ಒಂದು ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ಸು. ಈ ಮೆನ್ಸ್ಟ್ರುಯೇಷನ್ ಹೆಂಗೆ ಅಂದರೆ ಅದು ಶುರುವಾದಾಗಿಂದ ಕೊನೆ ತನಕ ಒಂಥರ ಚಿಟಿ ಇರಿಟೇಷನು. ಅದು ಮುಗಿದ್ಮೇಲೆ ಸದ್ಯ ನಿಲ್ತಲ್ಲಪ್ಪ ಅಂದರೆ ಆ ಮೆನೋಪಾಸ್ದೇ ಪ್ರಾಬ್ಲಮ್ಸು. ಸೊ ಸೆಕೆಂಡ್ ಒನ್ ಮೆನೋಪಾಸಲ್ ಪ್ರಾಬ್ಲಮ್ಸು. ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾರಂಥ ಹಾರ್ಟ್ ಪ್ರಾಬ್ಲಮ್ಸು ಥರ್ಡ್ ಒನ್ನು. ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟು ಕ್ಯಾನ್ಸರು. Good food is critical to good health. On display at the event was scrumptious dishes made from jackfruit and coconut and prepared using Freedom cooking oil. Next up in the event, Shruti Adarsh's solo performance enthralled the audience. ಅದೇಕೆ ನನ್ನ ಮನಸ್ಸು ಹೋಗಿ ಅರಳಲುಳ್ಳದು, ಗರಿಬಿಚ್ಚಿ ಹಾರಲುಳ್ಳದು. ಇಷ್ಟು ವರ್ಷಗಳಿಂದ ನಿರೀಕ್ಷಿಸಿದ್ದ ಈ ಸಮಯ ಇಂದು ಒದಗಿ ಬಂದಾಗ ನನ್ನ ಮನಸ್ಸಿನಲ್ಲಿ ಇದೇನು ಈ ಬಗೆಯ ವಿಚಿತ್ರ ಕಾಠಿಣ್ಯ. Deepika Shrikant spiced up the mood with her songs and was soon joined on the stage by members of the audience who sang and danced with her. ಇದು ಒಂದು ಆರೋಗ್ಯದ ಬಗ್ಗೆ ಅಥವಾ ನಾವು ಬಳಸುವಂಥ ಅಡುಗೆ ಇದ್ರ ಬಗ್ಗೆ, ಎಣ್ಣೆ ಬಗ್ಗೆ ಆಗಲಿ
ಆಮೇಲೆ ಮನೋರಂಜನೆ ಎಲ್ಲದರಲ್ಲೂ ಒಂದು 2-3 ಗಂಟೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಒಳ್ಳೆ ಮನೋರಂಜನೆ ಸಿಕ್ತು. ಹೆಲ್ತಿನ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ, ಎಲ್ಲ ಕ್ಯಾನ್ಸರ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ತುಂಬ ಖುಷಿ ಆಯಿತು ಬಂದಿದ್ದಕ್ಕೆ. ಇನ್ನೊಂದ್ಸಲ ಬರಬೇಕು ಅಂತ ನಾನೇ ಏನಾದ್ರು ಕಂಪ್ಲೀಟ್ ಮಾಡಬೇಕಂತ ಅನಿಸ್ತು. ತುಂಬ ಚೆನ್ನಾಗಿದೆ. ಮೇಯ್ನ್ ಬಂದು ಕುಕ್ಕಿಂಗ್ ಆಯಿಲ್, ಪ್ರತಿಯೊಬ್ಬ ಮನೆಯಲ್ಲೂ ಕುಕ್ಕಿಂಗ್ ಆಯಿಲು ಯಾವ್ದು ಯೂಸ್ ಮಾಡಬೇಕು, ಯಾವ ಥರದ್ದು ಬೇಕು. ನಮ್ಮ ಈಗ ವಯಸ್ಸಾದ ಮೇಲೆ ತುಂಬ ಆರೋಗ್ಯ ಹದಗೆಡ್ತಾ ಇದೆ. ಮಕ್ಕಳು ಮತ್ತು ಅವ್ರದ್ದು ಆರೋಗ್ಯ ಯಜಮಾನರದ್ದೆಲ್ಲ ತಗೋಬೇಕು ನಾವು. ಇದರಿಂದ ನನಗೆ ತುಂಬ ಸಲಹೆಗಳು, ಸಹಕಾರಗಳು ಪ್ರತಿಯೊಂದೂ ಅವರು ಚೆನ್ನಾಗಿ ವಿವರಿಸಿದ್ದಾರೆ. ಸಾಂಗ್ ಮಾತ್ರ ಸೂಪರ್. ಎಲ್ಲರೂ ಎದ್ದೆದ್ದು ಡ್ಯಾನ್ಸ್ ಮಾಡಿದ್ರು. ನಮ್ಮ ಕಾಲೇಜ್ ನನ್ನ ಫ್ರೆಂಡ್ಸು ಅಷ್ಟೇ ತುಂಬ ಸ್ಟೇಜ್ ಮೇಲೆಲ್ಲ ನಿಂತ್ಕೊಂಡು ವೇದಶ್ರೀ ಈ ಥರ ನನ್ನ ಫ್ರೆಂಡ್ಸ್ ಅವರೆಲ್ಲ ಡ್ಯಾನ್ಸ್ ಮಾಡಿದ್ರು. ಮೆನೋಪಾಸ್ ಬಗ್ಗೆ ಅದೆಲ್ಲ ಹೇಳಿಬಿಟ್ಟು ಆ ಟೈಮಲ್ಲಿ ಏನೇನು ಫುಡ್ಡನ್ನು ತೊಗೋಬೇಕು, ಹೇಗೆ ನಾವು ಕ್ರಮವರಿತು ವ್ಯಾಯಾಮ ಎಲ್ಲ ಮಾಡಬೇಕು ಅದನ್ನು ಹೇಳಿದರು. ಮತ್ತು ಇಲ್ಲಿ ಹಾಡು ಹೇಳಲಿಕ್ಕೂ ಅವಕಾಶ ಸಿಕ್ತು. ತುಂಬ ಖುಷಿ ಆಯಿತು. ನಿರಾಕರಣೆ ಡ್ರಾಮಾ ಮಾಡಿದ್ರಲ್ವ, ತುಂಬ ಚೆನ್ನಾಗಿ ಮಾಡಿದ್ರು ಶ್ರುತಿ ಆದರ್ಶ್ ಮೇಡಮ್ ಅವರು. ಆಮೇಲೆ ಒಂದು ಒಳ್ಳೆ ಅಡುಗೆ ತೋರಿಸ್ಕೊಟ್ರು. ನಂತರ ಲಾಸ್ಟಿಗೆ ದೀಪಿಕಾ ಶ್ರೀಕಾಂತ್ ಮೇಡಮ್ ಅವರು ಹಾಡಿದ್ದು ತುಂಬ ಚೆನ್ನಾಗಿತ್ತು. ಒಟ್ಟಾರೆಗೆ ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಸರ್. The 16th Bhumika Club was presented by Freedom Cooking Oil, Sadhguru Ayurveda Soap and Sayadri Narayana Multi-Speciality Hospital. For more information on Bhumika Club and its future events, log on to DeccanHerald.com.